ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು 2026 ಆಗಸ್ಟ್ ಮಾಸದ ಮಾಸಿಕ ಭವಿಷ್ಯ, ವಿಶೇಷವಾಗಿ ಕರ್ಕಾಟಕ ರಾಶಿಯವ್ರದ್ದು. ಈ ಕರ್ಕಾಟಕ ರಾಶಿಯವ್ರದ್ದು ಈ ಒಂದು ಮಂತಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ವ್ಯಾಪಾರ ಉತ್ತಮವಾಗಿ ಸಾಗುತ್ತೆ ಇವ್ರಿಗೆ. ಅದರಲ್ಲೂ ವಿಶೇಷವಾಗಿ ಕಾಸ್ಮೆಟಿಕ್ಸ್ ಮತ್ತು ಜ್ಯುವೆಲರಿ ವ್ಯಾಪಾರಿಗಳಿಗೆ, ಮೆಟಲ್ಸ್ ವ್ಯಾಪಾರಿಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ, ದೊಡ್ಡ ಕೈಗಾರಿಕೆಗಳಿಗೆ ಉತ್ತಮವಾದ ಲಾಭ. ಅದರಲ್ಲೂ ಸಹಿತ ಬಟ್ಟೆ ವ್ಯಾಪಾರಿಗಳಿಗೆ ಉತ್ತಮವಾದಂತಹ ಲಾಭಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೆ ವಿಶೇಷವಾಗಿ ನೂತನವಾದಂತಹ ಬೆಳವಣಿಗೆ ಮಾಡ್ತೀರಿ, ನೂತನವಾದಂತ ಒಂದು ಪ್ಲಾನ್ ಅನ್ನ ತಮ್ಮ ಒಂದು ಬಿಸ್ನೆಸ್ ಅಲ್ಲಿ ತಾವು ಅಡಾಪ್ಟ್ ಮಾಡೋದು ತುಂಬಾನೇ ಉತ್ತಮ ಅಂತಾನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಅಭಿವೃದ್ಧಿದಾಯಕವಾದಂತ ಕೆಲಸಗಳಿಗೆ ತಾವು ಹೆಚ್ಚಿನ ಒತ್ತನ್ನ ಕೊಡೋದು ತುಂಬಾನೇ ಉತ್ತಮ. ಮಕ್ಕಳೊಳಗೆ ಪ್ರೀತಿಯಿಂದ, ಹೆಂಡತಿಗಳೊಂದಿಗೆ ಪ್ರೀತಿಯಿಂದ ತಾವು ಜೀವನವನ್ನ ಸಾಗಿಸುವಂತಹ ಒಂದು ಸಮಯ ತಮಗೆ ಕಂಡು ಬರುತ್ತೆ. ವಿಶ್ವಾಸ ಅರ್ಹವಾದಂತಹ ಬಂಧುಗಳು ತಮಗೆ ಸಿಗ್ತಾರೆ. ಬಂಧು ಮಿತ್ರರಿಂದ ಉತ್ತಮವಾದ ಸಹಕಾರಗಳನ್ನ ತಾವಿಲ್ಲಿ ಪಡಿಬಹುದಾಗುತ್ತೆ. ಮತ್ತೆ ತಮ್ಮ ಮೇಲೆ ಧೈರ್ಯದಿಂದ, ಅರ್ಥ ಆಗ್ತಿದೆಯಲ್ಲ, ಯಾರೂ ಸಹಿತ ತಮ್ಮನ್ನ ಕೋಪದಿಂದ ಗೆಲ್ಲಕ್ಕಾಗಲ್ಲ. ತಮ್ಮನ್ನ ಮಿತ್ರತ್ವದಿಂದ ತಮ್ಮನ್ನ ಗೆಲ್ಲಬಹುದು. ಕರ್ಕಾಟಕ ರಾಶಿಯವರಿಗೆ ಯಾರಾದ್ರೂ ತಮ್ಮ ಮೇಲೆ ಕೋಪ ಮಾಡ್ಕೊಂಡ್ರೆ ಅವ್ರು ಯಾರೂ ಸಹಿತ ನಿಮ್ಗೆ ತಲೆ ಬಾಗ್ಲಿಕ್ಕಾಗಲ್ಲ. ನೀವು ಅವ್ರಿಗೆ ಯಾರಿಗೂ ಸಹಿತ ತಲೆ ಬಾಗೋದಿಲ್ಲ. ಇಲ್ಲಿ ಕೋಪದಿಂದ ದ್ವೇಷ ಬೆಳೆಯುತ್ತೆ, ಪ್ರೀತಿಯಿಂದ ಪ್ರೀತಿ ಬೆಳೆಯುತ್ತೆ. ಅದೇ ರೀತಿ ಆದಷ್ಟು ಸಹಿತ ಯಾವುದೇ ಒಂದು ಕೆಲಸ, ಕಾರ್ಯ, ಪ್ರಗತಿಗಳನ್ನ ಮಾಡ್ಬೇಕಾದ್ರೆ ಪ್ರೀತಿಯಿಂದ, ಸಮಾಧಾನದಿಂದ ತಾವು ಮುಂದುವರಿಯುವುದು ತುಂಬಾನೇ ಉತ್ತಮ. ವಿದ್ಯಾರ್ಜನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂತಹ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆರ್ಥಿಕ ಲಾಭಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ನೂತನವಾದಂತಹ ಕಟ್ಟಡ ನಿರ್ಮಾಣಗಳನ್ನು ಸಹಿತ ತಾವು ಮಾಡಲಿಕ್ಕೆ ಅನುಕೂಲಗಳನ್ನ ಮಾಡ್ಕೊಳ್ತಾ ಇರ್ತೀರಿ. ಬಿಲ್ಡಿಂಗ್ಗಳಿಗೆ ಯಾವ್ದಾವ್ದು ವಿಚಾರಗಳನ್ನ ಮಾಡ್ತಾ ಇದ್ರೆ ಒಂದು ಪ್ಲಾನಿಂಗ್ ನ, ಬ್ಲೂ ಪ್ರಿಂಟ್ ನ ತಾವು ರೆಡಿ ಮಾಡ್ಕೊಳ್ಬಹುದು ಅಂತಾನು ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗತ್ತೆ. ಇದಾಗಿತ್ತು 2026 ಕರ್ಕಾಟಕ ರಾಶಿಯ ಮಾಸಿಕ ಭವಿಷ್ಯ ಆಗಸ್ಟ್ ತಿಂಗಳದು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಪಡ್ಕೊಳ್ಬಹುದು ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.